ಮುಂಗಾರು ಅಬ್ಬರಕ್ಕೆ ಕರಾವಳಿ ಮಲೆನಾಡು ಭಾಗ ತತ್ತರಿಸೋಗಿದೆ. ಉಡುಪಿಯ ಬೈಂದೂರು ತಾಲೂಕಿನಲ್ಲಿ ಜಲಸ್ಫೋಟ ಆಗಿದೆ. ನೀರು ಉಕ್ಕಿ ಹರಿದು ಅವಾಂತರವನ್ನ ಸೃಷ್ಟಿ ಮಾಡಿದೆ. ಎಡಮಾವಿನ ಹೊಳೆ ತುಂಬಿ ಬೈಂದೂರು ಭಾಗದ ಹಲವು ಊರುಗಳು, ಹಲವು ಗದ್ದೆ ಬಯಲುಗಳು ಜಲಾವೃತ ಆಗಿದೆ. ಬೈಂದೂರು ತಾಲೂಕಿನಲ್ಲಿ ವಿಪರೀತ ಮಳೆ ಆಗ್ತಾ ಇದೆ. ಒಂದ್ ಕಡೆ ಪರ್ವತದ ತಪ್ಪಲು ಪ್ರದೇಶ, ಇನ್ನೊಂದು ಕಡೆ ಕರಾವಳಿ ಭಾಗ. ಎಡಮಾವಿನ ಹೊಳೆಗೆ ಬರ್ತಾ ಇರುವಂತಹ ಅಪಾರ ಪ್ರಮಾಣದ ನೀರು ಬೈಂದೂರು ಭಾಗದಲ್ಲಿ ಕೃತಕ ನೆರೆ ಸೃಷ್ಟಿ ಮಾಡಿದೆ. ಹಳಗೇರಿ ಗ್ರಾಮ ಕಂಪ್ಲೀಟ್ ಆಗಿ ಮುಳುಗೋಗಿದೆ. ಗ್ರಾಮದ ಒಳಗೆ ಎಡಮಾವಿನ ಹೊಳೆ ನೀರು ನುಗ್ಗಿದೆ. ಮನೆ ಒಳಗಡೆ ಬರೋದೊಂದು ಬಾಕಿ ಇದೆ. ಗ್ರಾಮದಲ್ಲಿ ಸುಮಾರು 10 ಮನೆಗಳು ಭಾಗಶಃ ಮುಳುಗಡೆ ಆಗಿದ್ರೆ, ತೋಟ, ಗದ್ದೆ, ಬಯಲುಗಳೆಲ್ಲ ಕಂಪ್ಲೀಟ್ ಆಗಿ ನೀರಿಂದ ಮುಳುಗೋಗ್ಬಿಟ್ಟಿದೆ. ಒಂದು ಕೆರೆ ಹೂಳೆತ್ತದೆ ಇದ್ರೆ ವಿಪರೀತ ಮಳೆ ಬಂದಾಗ ಏನಾಗುತ್ತೆ, ಒಂದು ಹೊಳೆಯ ಹೂಳು ಎತ್ತದೇ ಇದ್ರೆ ಯಾವ ರೀತಿ ಸಮಸ್ಯೆಗಳನ್ನು ಜನ ಅನುಭವಿಸಬೇಕಾಗತ್ತೆ ಅನ್ನೋದಕ್ಕೆ ಬೈಂದೂರು ತಾಲೂಕು ಬಹಳ ಸ್ಪಷ್ಟ ಉದಾಹರಣೆ. ಒಂದ್ ಕಡೆ ಪಶ್ಚಿಮ ಘಟ್ಟಗಳ ತಪ್ಪಲು ಪ್ರದೇಶ, ಅದು ಪಶ್ಚಿಮ ಘಟ್ಟದ ಮೇಲೆ ಸುರಿಯುವಂಥ ಮಳೆ, ಅದರಲ್ಲೇ ಆ ತಪ್ಪಲು ಪ್ರದೇಶದಿಂದ ಧಾರಾಕಾರವಾಗಿ ಹರಿದುಕೊಂಡು ಈ ಎಡಮಾವಿನ ಕೆರೆಗೆ, ಹೊಳೆಗೆ ಜಾಯಿನ್ ಆಗುತ್ತೆ. ಆದರೆ ಆ ಕೆರೆಯಲ್ಲಿ ನೀರು ಸಾಗುವ ಸಮರ್ಪಕ ವ್ಯವಸ್ಥೆ ಇಲ್ಲದೆ ಇರೋ ಹಿನ್ನೆಲೆಯಲ್ಲಿ ನೀರು ತುಂಬಿ ಮನೆ ಒಳಗಡೆ ಬರುತ್ತೆ. ಮನೆ ಒಳಗಡೆವರೆಗೂ ನೀರು ತುಂಬಿಕೊಂಡಿದೆ. ಭಾಗಶಃ 10ಕ್ಕೂ ಅಧಿಕ ಮನೆಗಳು ನೀರಿನಿಂದ ಮುಳುಗೋಗಿವೆ. ಇನ್ನುಳಿದಂತೆ ಗದ್ದೆ, ಬಯಲು ಎಲ್ಲ ಭಾಗದಲ್ಲೂ ನೀರು ಹರಿತಾ ಇದೆ. ನಿಂತಿರೋದಲ್ಲ, ಹರಿತಾ ಇದೆ. ಮನೆಯಿಂದ ಹೊರಗಡೆ ಕಾಲು ಹಾಕೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಪರಿಸ್ಥಿತಿ ಉಡುಪಿ ಭಾಗದಲ್ಲಿ, ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನಲ್ಲಿ ಸೃಷ್ಟಿಯಾಗಿದೆ. ಮಳೆ ಬಿಡ್ತಾನೆ ಇಲ್ಲ. 1-2 ನಿಮಿಷ ಬಿಡುವು ಕೊಡದೆ ಮಳೆ ಸುರಿತಾ ಇರೋದ್ರಿಂದ ಜನಜೀವನ ಅಸ್ತವ್ಯಸ್ತ ಆಗಿದೆ. ಮನೆಯಿಂದ ಹೊರಗಡೆ ಯಾವ ಕೆಲಸಕ್ಕೂ ಹೋಗೋ ಆಗಿಲ್ಲ. ಆ ಕಡೆ ಕೃಷಿ ಚಟುವಟಿಕೆಗಳನ್ನು ಮಾಡೋಣ ಅಂತಂದ್ರೆ ಅದೂ ಇಲ್ಲ. ಒಂದು ರೀತಿ ಜಲ ದಿಗ್ಬಂಧನ ಆಗ್ಬಿಟ್ಟಿದೆ. ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ನೋಡಿ, ಗಮನಿಸ್ತಾ ಇದ್ರಲ್ಲ, ಇದೇನು ಹೊಳೆ ಅಲ್ಲ, ಇದೇನು ಕೆರೆ ಅಲ್ಲ. ಇದೆಲ್ಲ ಜನ ಓಡಾಡುವ ಮತ್ತು ಜನ ಕೃಷಿ ಮಾಡುವಂಥ ಜಾಗ. ಆದರೆ ಇವತ್ತು ಕೃಷಿ ಮಾಡೋ ಜಾಗ ಯಾವುದು, ರಸ್ತೆ ಯಾವುದು, ಮನೆ ಯಾವುದು, ಮನೆ ಕಾಂಪೌಂಡ್ ಯಾವುದು, ಮನೆ ಎದುರುಗಡೆ ಇರೋ ಮೋರಿ ಯಾವುದು, ಏನೂ ಗೊತ್ತಿಲ್ಲ. ಇನ್ನೊಂದು ಕಡೆ ಸ್ವಲ್ಪ ಕಡಿದಾದ ಗುಡ್ಡ ಪ್ರದೇಶಗಳಿರೋದ್ರಿಂದ ಗುಡ್ಡದ ಮೇಲಿಂದ ದೊಡ್ಡ ದೊಡ್ಡ ಕಲ್ಲುಗಳು ಉರುಳುರುಳಿ ಬೀಳ್ತಾ ಇವೆ. ಯಾವಾಗ ಬೇಕಾದರೂ ಗುಡ್ಡ ಕುಸಿಬಹುದು ಅನ್ನೋ ಆತಂಕ ಅಲ್ಲಿದೆ. ಗುಡ್ಡ ಕುಸಿದ್ರೆ ಊರಿಂದ ಊರಿಗೆ ಸಂಪರ್ಕವೇ ಇಲ್ಲ ಅಂತ ಆಗ್ಬಿಡುತ್ತೆ. ಅಂಥ ಪರಿಸ್ಥಿತಿ ಹೀಗಿದೆ. ನೋಡಿ, ಈ ದೃಶ್ಯಗಳನ್ನು ಗಮನಿಸ್ತಾ ಇದ್ರೆ ಇಲ್ಲಿ ವಾಹನಗಳು ಓಡಾಡೋದಕ್ಕೆ ಸಾಧ್ಯನೇ ಇಲ್ಲ, ನಡ್ಕೊಂಡು ಓಡಾಡೋದಕ್ಕಂತೂ ಆಗೋದೇ ಇಲ್ಲ. ಸದ್ಯಕ್ಕೆ ಬೋಟ್ಗಳನ್ನು ಇಲ್ಲಿ ರಕ್ಷಣೆಗೋಸ್ಕರ ಇಳಿಸಲಾಗಿದೆ. ಯಾಕಂದರೆ ಇದು ನೀವು ನೋಡ್ತಾ ಇರುವ ದೃಶ್ಯ ಏನಿದೆ, ಇದು ಒಂದು ಭಾಗದಲ್ಲಿ ನಿಂತ್ಕೊಂಡು ತೆಗೆದಿರುವ ದೃಶ್ಯ. ಇದ್ರ ಇನ್ನೊಂದು ಭಾಗದಲ್ಲಿ ಅದೆಷ್ಟೋ ಮನೆಗಳಿವೆ. ಆ ಮನೆಗಳು ಸಂಪರ್ಕವನ್ನೇ ಕಳೆದುಕೊಂಡು ಏನೂ ಅವಕಾಶನೇ ಇಲ್ಲ, ಅವ್ರಿಗೆ ಓಡಾಡೋದಕ್ಕೆ ದಾರಿನೇ ಇಲ್ಲ. ಮನೆಯಿಂದ ಹೊರಗಡೆ ಬರ್ತೀವಿ ಅಂತಂದ್ರೂ ಈ ಅಪಾರ ಪ್ರಮಾಣದ ನೀರಿನಲ್ಲೇ ಈಜ್ಕೊಂಡು ಬರಬೇಕು, ಪ್ರಾಣಾಪಾಯ ಇದೆ. ಹಾಗಾಗಿ ಅವರನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ಈಗಾಗಲೇ ದೋಣಿಗಳನ್ನು ತರಿಸಲಾಗಿದೆ. ಪ್ಲಾಸ್ಟಿಕ್ ದೋಣಿಗಳ ಮುಖಾಂತರ ರಕ್ಷಣಾ ಕಾರ್ಯಾಚರಣೆ ಕೂಡ ಸಾಗ್ತಾ ಇದೆ. ಜಯಂತ್ ಮಾಹಿತಿ ಕೊಡ್ತಾರೆ, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಜಯಂತ್, ಬೈಂದೂರಿನಲ್ಲಿ ಪರಿಸ್ಥಿತಿ ಬಹಳ ತತ್ತರಿಸೋಗಿದೆ. ಜನ ಸಿಕ್ಕಾಪಟ್ಟೆ ಪ್ರಾಬ್ಲಮಲ್ಲಿದ್ದಾರೆ ಅನ್ನೋದು ದೃಶ್ಯಗಳು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ. ಏನೇನು ನಡೀತಿದೆ, ರಕ್ಷಣಾ ಕಾರ್ಯಾಚರಣೆಯ ಪ್ರಗತಿ ಏನು ಈಗ ಜಯಂತ್? ಹೌದು ಸರ್, ಉಡುಪಿ ಜಿಲ್ಲೆಯಲ್ಲಿ ರವಿವಾರದಿಂದ ಉತ್ತಮ ಮಳೆ ಆಗಿದೆ ಅಂತ ಹೇಳ್ಬೋದು. ಈಗ ಭಾರಿ ಮಳೆಗೆ ಒಂದು ಕಡೆ ವಿದ್ಯುತ್ ಕಂಬಗಳು ಹಾನಿಯಾಗಿದೆ. ತಗ್ಗು ಪ್ರದೇಶಗಳಲ್ಲಿ ಅಲ್ಲಲ್ಲಿ ನೆರೆ ನೀರು ತುಂಬಿಕೊಂಡಿರುವಂಥದ್ದು. ಇನ್ನು ಬೈಲೂರು, ಕೋಟ, ಸಾಲಿಗ್ರಾಮ, ಉಡುಪಿ, ಮಣಿಪಾಲ ಮತ್ತು ಹೆಬ್ರಿ ಭಾಗಗಳಲ್ಲಿ ಉತ್ತಮ ಮಳೆ ಆಗಿದೆ. ಇನ್ನು ಬೈಂದೂರು ನೋಡೋದಾದ್ರೆ, ಬೈಂದೂರು, ಕುಂದಾಪುರ ತಾಲೂಕುಗಳಲ್ಲಿ ಭಾರಿ ಮಳೆಯಿಂದಾಗಿ ಹಳಗೇರಿ, ಬಿಜೂರು ಮತ್ತು ಸಾಲ್ಗೂಡ ಪ್ರದೇಶದಲ್ಲಿ ನೆರೆ ಉಂಟಾಗಿರುವಂತದ್ದು. ಸುಮನಾವತಿ ನದಿ ಉಕ್ಕಿ ಹರಿತಾ ಇದೆ. ಅಲ್ಲಿ ರಸ್ತೆ ಯಾವುದು, ನದಿ ಯಾವುದು ಅಂತೇಳಿ ತಿಳಿದ ಪರಿಸ್ಥಿತಿ ಇದೆ. ಇನ್ನು ಹಳಗೇರಿ ಪ್ರದೇಶದ ಕೆಳಗಡೆ ಜಲಾವೃತಗೊಂಡಿರುವಂತದ್ದು. ಆ ಪ್ರದೇಶದಿಂದ ಜನರನ್ನು ಸುರಕ್ಷಿತ ಸ್ಥಳಕ್ಕೆ ರವಾನೆ ಮಾಡಲಾಗ್ತಿದೆ. ಅಗ್ನಿಶಾಮಕ ದಳ ಇರ್ಬೋದು ಮತ್ತು ಸಾರ್ವಜನಿಕರು ಇರ್ಬೋದು, ಸ್ಥಳೀಯರಿಂದ ಈ ಕಾರ್ಯಾಚರಣೆ ನಡೀತಾ ಇರುವಂತದ್ದು. ಜಯಂತ್, ಸಂಪರ್ಕದ ಸಮಸ್ಯೆ ಇದೆ. ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡೋ ಪ್ರಯತ್ನ ಮಾಡ್ತೀವಿ. ಬಟ್ ದೃಶ್ಯಗಳನ್ನು ಗಮನಿಸ್ತಾ ಇದ್ರೆ ಈಗಾಗಲೇ ಬೋಟ್ಗಳು ಬಂದಿವೆ. ಜನರನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ಸಾಮಾನ್ಯವಾಗಿ ಇಲ್ಲಿ ರಸ್ತೆನಲ್ಲಿ ನಡ್ಕೊಂಡು ಹೋಗುವ, ಗಾಡಿ ತಗೊಂಡು ಹೋಗುವ ಪರಿಸ್ಥಿತಿನೇ ಇಲ್ಲ. ಮತ್ತು ಎಲ್ಲಿ ರಸ್ತೆ ಇದೆ, ಎಲ್ಲಿ ಗದ್ದೆ ಇದೆ, ಎಲ್ಲಿ ನೀರು ಜಾಸ್ತಿ ನಿಂತಿದೆ ಏನೂ ಗೊತ್ತಾಗಲ್ಲ. ಯಾಕಂದರೆ ಗದ್ದೆಯ ಬಯಲು ಪ್ರದೇಶ, ತಗ್ಗು ಪ್ರದೇಶಗಳಿರೋದ್ರಿಂದ ಜನರ ರಕ್ಷಣೆಗೆ ಸದ್ಯಕ್ಕೆ ಈ ಬೋಟ್ಗಳು ಮಾತ್ರ ಈಗ ಸದ್ಯಕ್ಕೆ ಒಂದು ಆಸರೆ. ಅಲ್ಲಿಗೆ ಆಗಮಿಸಿದ್ದಾರೆ ರಕ್ಷಣಾ ತಂಡಗಳವರು. ಯಾರ್ಯಾರು ಸಿಕ್ಕಾಕೊಂಡಿದ್ದಾರೆ, ಯಾರ್ಯಾರ ಮನೆಗಳು ಲಾಕ್ ಆಗಿದೆ, ಯಾರ್ಯಾರಿಗೆ ಸಂಪರ್ಕ ಕಡಿತ ಆಗಿದೆ, ಅವರನ್ನೆಲ್ಲ ರಕ್ಷಣೆ ಮಾಡೋದಕ್ಕೋಸ್ಕರ ಬೋಟ್ ಸಮೇತ ಕಾರ್ಯಾಚರಣೆ ಈಗ ಆರಂಭ ಆಗಿದೆ. ಬೈಂದೂರಿನ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಇಲ್ಲಿ ಬೋಟ್ ಹೋಗ್ತಾ ಇರೋದು ಯಾವುದೋ ಕೆರೆ ಮೇಲೋ, ನದಿ ಮೇಲೋ, ಹೊಳೆ ಮೇಲೋ ಅಲ್ಲ,
ಇದು ರಸ್ತೆ ಗದ್ದೆ ಬಯಲು ಪ್ರದೇಶದ ಮೇಲೆ ಅಷ್ಟು ನೀರು ತುಂಬಿಕೊಂಡು ಬಿಟ್ಟಿದೆ. ವಿಪರೀತ ಮಳೆ ಆಗಿರೋದ್ರಿಂದ ನೆರೆ ಅಲ್ಲಿ ಸೃಷ್ಟಿಯಾಗಿದೆ. ನೆರೆ ಸೃಷ್ಟಿಯಾಗೋದಕ್ಕೆ ಹೂಳೆತ್ತದೇ ಇರೋದೇ ಪ್ರಮುಖ ಕಾರಣ ಅನ್ನುವ ಅಲ್ಲಿನ ಜನರ ಆಕ್ರೋಶದ ಮಾತುಗಳು ಕೂಡ ಕೇಳ್ತಾ ಇದೆ. ಯಾಕಂದರೆ ಸಾಮಾನ್ಯವಾಗಿ ಇಂಥ ಮಳೆ ಆದಾಗ ಇದೇ ಪ್ರದೇಶ ಕಳೆದ ವರ್ಷ ಹಿಂಗೆ ಆಗಿರಲಿಲ್ಲ, ಆಗಿದ್ರೂ ಇಷ್ಟರ ಮಟ್ಟಿಗೆ ನೀರು ತುಂಬಿಕೊಂಡಿರಲಿಲ್ಲ ಅಂತ ಅಲ್ಲಿನ ಸ್ಥಳೀಯರು ಆರೋಪ ಮಾಡ್ತಿದ್ದಾರೆ. ಒಂದಿಷ್ಟು ಮನೆಗಳು, ಒಂದಿಷ್ಟು ಕುಟುಂಬಗಳು, ಮೂಕ ಪ್ರಾಣಿಗಳು ನೀರಿನಲ್ಲಿ ಜಲದಿಗ್ಬಂಧನ ಆಗಿದೆ. ಜಯಂತ್ ಮತ್ತೆ ಸಂಪರ್ಕದಲ್ಲಿದ್ದಾರೆ, ಅವ್ರನ್ನ ಮಾತನಾಡಿಸ್ತೀನಿ. ಜಯಂತ್, ಆಗಲೇ ಹೇಳ್ತಾ ಇದ್ರಿ ಕೆಲವು ಭಾಗದಲ್ಲಿ ನೆರೆ, ಕೆಲವು ಭಾಗದಲ್ಲಿ ಉತ್ತಮ ಮಳೆ, ಆದರೆ ಕೃಷಿ ಚಟುವಟಿಕೆಗಳೇನು ಆರಂಭ ಆದಂಗಿಲ್ಲ ಉಡುಪಿ ಜಿಲ್ಲೆಯಲ್ಲಿ. ಕೃಷಿ ಚಟುವಟಿಕೆಗಳಿಗೆ ಬೇಕಾದಷ್ಟು ಈಗ ಮಳೆ ನೀರು ಹೆಚ್ಚಿರೋದ್ರಿಂದ ಹಲವಾರು ಕೃಷಿ ಪ್ರದೇಶಗಳು ಮುಳುಗಿರೋದ್ರಿಂದ ಕೃಷಿ ಚಟುವಟಿಕೆಗಳಿಗೆ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳ್ಬೋದು. ಇನ್ನು ಬೈಂದೂರು ಕುಂದಾಪುರ ತಾಲೂಕಿನಲ್ಲಿ ಭಾರಿ ಮಳೆ ಆಗಿದೆ. ಈಗ ಹಳಗೇರಿ, ಬಿಜೂರು, ಸಾಲ್ಗುಡ ಪ್ರದೇಶಗಳಲ್ಲಿ ಏನಿದೆ ನೆರೆ ಬಂದಿದೆ. ಅದರಿಂದಾಗಿ ಈ ಸುಮನಾವತಿ ನದಿ ಉಕ್ಕಿ ಹರಿದು ರಸ್ತೆ ಯಾವುದು, ನದಿ ಯಾವುದು ಗೊತ್ತಾಗದ ಪರಿಸ್ಥಿತಿ ಇರೋದ್ರಿಂದ ಈಗ ಹಳಗೇರಿ ಪ್ರದೇಶದ ಕೆಲವೆಡೆ ಜಲಾವೃತಗೊಂಡಿರುವಂತಹ ಪ್ರದೇಶದಿಂದ ಜನರನ್ನು ಸುರಕ್ಷಿತ ಸ್ಥಳಕ್ಕೆ ರವಾನೆ ಮಾಡಲಾಗ್ತಾ ಇದೆ. ಅಗ್ನಿಶಾಮಕ ದಳದವರು ಇರ್ಬೋದು, ಸ್ಥಳೀಯರು ಇರ್ಬೋದು, ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಇನ್ನು ಬೈಂದೂರಿನಲ್ಲಿ ಬಂಟರ ಸಂಘದಲ್ಲಿ ಗಂಜಿ ಕೇಂದ್ರವನ್ನು ತೆರೀಲಾಗಿದೆ ಅಂತ ಹೇಳಿ ಹೇಳ್ತಾ ಆಗ್ತಾ ಇದೆ. ಶಾಸಕರಾದ ಗುರುರಾಜ್ ಗಂಜಿಹೊಳಿ ಇರ್ಬೋದು, ಅಧಿಕಾರಿಗಳಿರ್ಬೋದು, ಹಲವಾರು ಗಂಜಿ ಕೇಂದ್ರ ತೆರೀಲಿಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಅಧಿಕಾರಿಗಳು ನಿರಂತರ ಕಾರ್ಯಾಚರಣೆಯಲ್ಲಿ ಜನರನ್ನು ಸುರಕ್ಷಿತ ಸ್ಥಳಕ್ಕೆ ತರುವಲ್ಲಿ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಥ್ಯಾಂಕ್ ಯು ಜಯಂತ್ ಮಾಹಿತಿಗೆ. ಜನರನ್ನ ಬದುಕಿಸೋ ಕೆಲಸಗಳಲ್ಲಿ ಆಗ್ತಾ ಇದೆ. ಜನ ಪಾಪ ಪ್ರತಿದಿನ ಮಳೆಯಿಂದ ಪರದಾಡ್ತಿದ್ದಾರೆ, ದಿನನಿತ್ಯದ ಕೆಲಸಕ್ಕೆ ಹೋಗೋದಕ್ಕೆ ಸಾಧ್ಯ ಆಗಿದೆ. ಮತ್ತು ಅಲ್ಲಿ ಸ್ಥಳೀಯರು ಕೂಡ ರಕ್ಷಣಾ ಕಾರ್ಯಾಚರಣೆಯಲ್ಲಿ ಕೈ ಜೋಡಿಸಿದ್ದಾರೆ. ನಿಮ್ಮ ಹೆಸರೇನ್ರಿ? ವಿಜಯೇಂದ್ರ. ನೀವು ಕಾಲೇಜ್ ಯಾವ ಕಾಲೇಜ್? ಒಂದೊಬ್ಬರ ಮಳೆ ಸ್ಟಾರ್ಟ್ ಆಯ್ತು. ಆದ್ರೆ ನಾವು ಬೆಳಿಗ್ಗೆ ಹೋದ ಟೈಮಿಗೆ ಅಮ್ಮ ಮತ್ತೆ ಅಜ್ಜಿ ಎಲ್ಲ ಕೂಗ್ತಿದೆ ಮಳೆ ನದಿ ಬಂತಂತ. ನಾವು ಬೆಳಿಗ್ಗೆ ಎದ್ದು ಬಂದು ನೋಡ್ತೀವಿ, ಫುಲ್ ಇಡೀ ಊರೇ ಮುಳುಗಿತ್ತು. ಬಟ್ ನಮಗೆ ಕಾಲೇಜ್ ವ್ಯವಸ್ಥೆ ಇಲ್ಲ. ಬಟ್ ಇವರು ಕಾರ್ಯಾಚರಣೆಯಿಂದ ನಮ್ಗೆ ಯಶಸ್ವಿಯಾಗಿ ರೋಡ್ ಹಾಕಿದ್ದಾರೆ. ಎಕ್ಸಾಮ್ ಬರ್ಕೊಳ್ಳೆ ಅಗ್ನಿಶಾಮಕ ದಳದವ್ರು ಬಂದು ನಮ್ಗೆ ಕಾರ್ಯಾಚರಣೆ ಮಾಡಿದ್ರು ಅಂತ ಹೇಳಿ. ಅಗ್ನಿಶಾಮಕ ದಳದವ್ರು ಬಂದು ನಮಗೆಲ್ಲ ಒಳ್ಳೆ ಹೆಲ್ಪ್ ಮಾಡಿದ್ರು. ಆದ್ರಿಂದ ನಾವು 5 ಜನ ಇತ್ತು. 5 ಜನಿಗೆ ಒಂದು ಎಕ್ಸಾಮ್ ಬರೀ ಮತ್ತು ಡಾಕ್ಟರ್ ಬಿ ಬೇಟೆ ಕುಂದಾಪುರ ಕಾಲೇಜಲ್ಲಿ ಎಕ್ಸಾಮ್ ಬರೋದು.